ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ನಾನು ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟೆ. ಮಾರ್ಕೆಟಿಗೆ ಹೋಗೋ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾನು ಮಾರ್ಕೆಟಿಗೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದೆ. ನನ್ನ ಇಷ್ಟವಾದ ದೇವರು ಶಿವನ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಅಭಿಷೇಕ ಎಲ್ಲ ಮುಗಿದು ಅಲಂಕಾರ ಮಾಡ್ತಾಯಿದ್ರು. ದೇವ್ರ ದರ್ಶನ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಕೂತಿದ್ಬಿಟ್ಟು ಆಮೇಲೆ ನಾನು ಮಾರ್ಕೆಟಿಗೆ ಹೊರಟೆ. ಮಾರ್ಕೆಟಿಗೆ ಏನಕ್ಕೆ ಅಂದರೆ ನಾನು 16 ಸೋಮವಾರದ ವ್ರತ ಮಾಡ್ತಾಯಿದ್ದೀನಿ. ಇದು ನನ್ನ ಕೊನೆ ಸೋಮವಾರ ಆಗಿತ್ತು. ಹಾಗಾಗಿ ನನಗೆ ಹೂವು ಹಣ್ಣು ಎಲ್ಲ ಸ್ವಲ್ಪ ಜಾಸ್ತಿ ಬೇಕಿತ್ತು. ಹಾಗಾಗಿ ಮಾರ್ಕೆಟಲ್ಲಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತೇಳಿ ಹೊರಟೆ. 16 ಸೋಮವಾರ ಕೊನೆಯಾದ ಸೋಮವಾರ ಆಗಿರೋದ್ರಿಂದ ನಾನು 4 ಜನಕ್ಕಾದರೂ ಅಡುಗೆ ಮಾಡಿ ಊಟ ಬಡಿಸ್ಬೇಕು. ಹಂಗಾಗಿ ಎಲ್ಲ ಒಂದೇ ಕಡೆ ಸಿಗುತ್ತೆ, ಅಲ್ಲಿ ಇಲ್ಲಿ ತೊಗೊಳ್ಳೋ ಬದಲು ಅಲ್ಲೇ ಹೋಗಿ ತೊಗೊಂಡು ಬರೋಣ ಅಂತೇಳಿ ನಾನು ಮಾರ್ಕೆಟಿಗೆ ಹೋದೆ. ಮಾರ್ಕೆಟಲ್ಲಿ ಸ್ವಲ್ಪ ಜನ ರಶ್ ಇರಲಿಲ್ಲ, ಕಡಿಮೆನೇ ಇದ್ದರು. ಹೂವು ಕೂಡ ತುಂಬಾ ಕಡಿಮೆ ಇತ್ತು. ಶಾವಂತಿಗೆ ಅಂತೂ ಇಲ್ಲವೇ ಇಲ್ಲ, ತುಂಬ ಕಡಿಮೆ ಇತ್ತು. ಬರೀ ಚೆಂಡು ಹೂವು, ರೋಸು ಇದೇ ಹೂವು ಇತ್ತು. ಸರಿ, ನನಗೆ ಬೇಕಾಗಿದ್ದು ಹೂವೆಲ್ಲ ತೊಗೊಂಡು ಮನೆಗೆ ಬಂದೆ. ಮಕ್ಕಳಿಗೆ ಗ್ರೇಪ್ಸ್ ತಂದಿದ್ದೆ. ಗ್ರೇಪ್ಸ್ ಜ್ಯೂಸ್ ಮಾಡಿಕೊಡೋಣ ಅಂತೇಳಿ ನಾನು ಸಕ್ಕರೆ ಹಾಕದೆ ಗ್ರೇಪ್ಸ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ನನಗೆ ಜ್ಯೂಸೆಲ್ಲ ಬೇಡ ಬೇಡ ಅಂತಿದ್ರು. ಸಕ್ಕರೆ ಹಾಕಿರಲ್ಲ, ಹುಳಿ ಇರುತ್ತೆ, ಬೇಡ ಅಂತ. ಇದು ಕಪ್ಪು ದ್ರಾಕ್ಷಿ ಆಗಿರೋದ್ರಿಂದ ಮಕ್ಕಳು ಬೇಡ ಅಂತಿದ್ರು. ಆದರೂ ನಾನು ಕುಡೀರಿ, ಹೆಲ್ತಿಗೆ ಒಳ್ಳೇದು ಅಂತೇಳಿ ಮಕ್ಕಳಿಗೆಲ್ಲ ಜ್ಯೂಸ್ ಕೊಟ್ಟೆ. ನಾನು ಕೂಡ ಉಪವಾಸ ಇದ್ದೆ. ಹಾಗಾಗಿ ನಾನು ಕೂಡ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಕುಡಿತಾ ಇದ್ದೀನಿ. ನನಗೆ ಕುಡಿಯೋಕ್ಕಾಗ್ತಾಯಿಲ್ಲ, ನನಗೆ ಹುಳಿ ಅಂತೆಲ್ಲ ಅನಿಸ್ತಾ ಇತ್ತು. ಪಾಪ ಮಕ್ಳು ಹೆಂಗೆ ಕುಡಿತಾರೆ. ಆಮೇಲೆ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ನಾನು ಮಕ್ಕಳಿಗೆ ಎಲ್ಲ ಕೂರಿಸ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದೆ. ಮಕ್ಕಳೆಲ್ಲ ಕೂತ್ಕೊಂಡು ನನಗೆ ಅಡುಗೆಗೆ ಏನೇನು ಮಾಡಬೇಕು ಎಲ್ಲ ಬಿಡಿಸೋದು, ಕ್ಲೀನ್ ಮಾಡೋದೆಲ್ಲ ಮಾಡಿಕೊಡ್ತಾಯಿದ್ರು. ಈ ಥರ ಮಕ್ಕಳು ಎಲ್ಲ ಸೇರಿ ಮಾಡಿಕೊಡುವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಹೆಲ್ಪ್ ಮಾಡ್ತಾರೆ ಅನ್ನೋದು ಒಂಥರ ತುಂಬಾ ಖುಷಿ ಕೊಡುತ್ತೆ. ಅವ್ರ ಕೈಲಾಗುತ್ತಾ ಬಿಡುತ್ತಾ ಚಿಕ್ಕ ಪುಟ್ಟ ಹೆಲ್ಪ್ ಅಂತೂ ಮಾಡ್ತಾಯಿದ್ರು. ಅದೆಲ್ಲ ಆದ ನಂತರ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಒಂದು ಸೊಪ್ಪಲ್ಲಿ ಒಂದು ನೆಲನಲ್ಲಿ ಅಂತ ಒಂದು ಸೊಪ್ಪಿತ್ತು. ಆ ಸೊಪ್ಪು ನಮ್ಮ ತಾಯಿ ನನಗೆ ಎತ್ತಿ ಕೊಟ್ಟರು. ನಿನ್ನ ಮಗನಿಗೆ ತಿನ್ನಿಸು ಅವನಿಗೆ ಅಂತ. ನನ್ನ ಮಗನಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಬರ್ತಾ ಇರುತ್ತೆ, ಇದು ಇಮ್ಯುನಿಟಿ ಪವರಿಗೆ ತುಂಬಾ ಒಳ್ಳೆಯದು, ಹಂಗಾಗಿ ತಿನ್ನಿಸು ಅಂತೇಳಿ ಕೊಟ್ಟರು. ತೊಳೆದ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಅವನು ನೋಡಿ ಅಲ್ಲಿ ಮುಖ ಒಂಥರ ಮಾಡ್ಕೊತಿದ್ದಾನೆ, ಅವನಿಗೆ ತಿನ್ನೋಕ್ಕಾಗ್ತಾಯಿಲ್ಲ. ಸೊ ಅದಾದಮೇಲೆ ನಾನು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಅಡುಗೆಯಲ್ಲಿ ಯಾರು ಎಷ್ಟೇ ಹೆಲ್ಪ್ ಮಾಡಿದ್ರೂ ಒಬ್ಬರೇ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ನಾನು ಮಾಡಬೇಕು. ಲಾಸ್ಟ್ ವಾರ ಆಗಿರೋದ್ರಿಂದ ನಾನು ಹಬ್ಬದ ರೀತಿಯೇ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸ್ಬೇಕು ಅಂಥೇಳಿ ನಾನು ಪಲಾವು ಮತ್ತು ಪಾಯಸ, ಒಬ್ಬಟ್ಟು, ಪಲ್ಯಗಳು ಎಲ್ಲ ಥರ ಅಡುಗೆನೂ ನಾನು ರೆಡಿ ಮಾಡ್ಕೋತಾ ಇದ್ದೆ. ನಾನು ಅಡುಗೆ ಕೆಲಸ ಮುಗಿಸ್ಕೋತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಮತ್ತು ಮಕ್ಕಳೆಲ್ಲ ಪೂಜೆಗೆ ಹೆಲ್ಪ್ ಮಾಡ್ತಾಯಿದ್ರು. ಬಿಲ್ಪಾತ್ರೆ ಬಿಡಿಸೋದಾಗ್ಬೋದು, ದೇವ್ರ ಮನೆ ಕ್ಲೀನಿಂಗ್ ಆಗ್ಬೋದು, ಎಲ್ಲ ಕೆಲಸ ಅವ್ರು ಮಾಡಿಕೊಡ್ತಾಯಿದ್ರು. ಈ ಕಡೆ ಚಿಕ್ಕ ಮಕ್ಕಳೆಲ್ಲ ಸೇರಿಕೊಂಡು ಒಂದೇ ಕಡೆ ಆಡ್ಕೊಂಡು ಖುಷಿಯಾಗಿದ್ದರು. ಸಂಜೆ ಪೂಜೆ ಆಗಿರೋದ್ರಿಂದ ಮಕ್ಕಳು ಬೇಗ ಮಲಗಿಬಿಡ್ತಾರೆ, ನಾನು ಅಡುಗೆ ಬೇಗ ಮುಗಿಸ್ಕೊಳ್ಳೋಣ, ಈ ಒಬ್ಬಟ್ಟು ತಟ್ಟೋದು ಮತ್ತು ಎಲ್ಲ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ರೆಡಿ ಮಾಡ್ಕೋತಿದ್ದೆ. ಕೆಲವೊಂದು ನಾವೇ ಮಾಡಬೇಕು ಅಂತ ಇದ್ದಾಗ ತುಂಬಾ ಟೈಮ್ ಹಿಡಿಯುತ್ತೆ. ಒಬ್ಬೊಬ್ರ ಕೈಲಿ ಆಗೋಲ್ಲ, ಕಷ್ಟ ಆಗುತ್ತೆ. ಅಡುಗೆ ಕೂಡ ನಾನೇ ಮಾಡಿ ಪೂಜೆ ಕೂಡ 2 ಅವರ್ ಕೂತ್ಕೋಬೇಕು ಅಂದಾಗ ತುಂಬ ಕಷ್ಟ ಆಗುತ್ತೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಳು. ನೀನು ಪೂಜೆ ಮುಗಿಸ್ಕೋ, ನಾನು ಒಬ್ಬಟ್ಟೆಲ್ಲ ತಟ್ಕೊಡ್ತೀನಿ ಅಂತೇಳ್ಬಿಟ್ಟು ಅವಳು ಬಂದು ನನಗೆ ಒಬ್ಬಟ್ಟೆಲ್ಲ ತಟ್ಟಿ ಅವ್ರ ತಂಗಿ ಎಲ್ಲ ಸೇರಿಕೊಂಡು ವಡೆ ಎಲ್ಲ ಮಾಡಿಕೊಟ್ರು. ಅದೆರಡು ಕೆಲಸ ನಾನು ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಅದಾದ ನಂತರ ನಾನು ಪೂಜೆ ಕೂತ್ಕೊಂಡೆ. ನನ್ನ ಪೂಜೆಯಲ್ಲಿ ಇವತ್ತು ನಾನು ಯಾವುದೇ ರೀತಿ ನಾನು ಶಿವಲಿಂಗ ಮಾಡಿದ್ದಾಗ್ಬೋದು ಅಥವಾ ನಾನು ಪೂಜೆ ಮಾಡೋದಾಗ್ಬೋದು ಯಾವುದೇ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಟೈಮ್ ಸಾಕಾಗಿಲ್ಲ. ನನಗೆ 2 ಅವರು ಟೈಮ್ ಹಿಡಿತು. ಹಾಗಾಗಿ 8 ಗಂಟೆ ಹಾಗೆ ಹೋಯಿತು. ಮಕ್ಕಳೆಲ್ಲ ನಾವು ಮಲ್ಕೋತೀವಿ, ನಮಗೆ ಹಶ್ವಾಗ್ತಿದೆ ಅಂತ ಕೇಳ್ತಾಯಿದ್ರು. ಹಾಗಾಗಿ ಸರಿ ಬೇಡ, ವೀಡಿಯೋಕ್ಕಿಂತ ನನಗೆ ಮಕ್ಕಳು ಊಟ ಮಾಡಿ ಖುಷಿಯಾಗಿರೋದು ಇಂಪಾರ್ಟೆಂಟು ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೊಂದು. ಅದಾದ ನಂತರ ಮಕ್ಕಳಿಗೆಲ್ಲ ಊಟ ಬಡಿಸಿ ದೊಡ್ಡವರೆಲ್ಲ ಕೂತ್ಕೊಂಡು ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಆ ದಿನ ನನ್ನ ಫ್ರೆಂಡ್ದು ಬರ್ತ್ಡೇ ಕೂಡ ಆಗಿತ್ತು. ಹಂಗಾಗಿ ಅವರು ಮನೆಗೆ ಬಂದಾಗ ನಾನು ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಅವರಿಗೆ ಒಂದು ಕೇಕ್ ತರಿಸಿದ್ದೆ. ಅದು ಕೂಡ ನಾವೆಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ನನ್ನ ದಿನದ ಈ ಬ್ಲಾಗ್ ನಿಮಗೆಲ್ಲರೂ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.